ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಧರ್ಮಸ್ಥಳದಲ್ಲೇ ಇದ್ದೀವಿ. ನೈಟು ಗೋಪುರದ ಚಾರ್ಜ್ ಹಂಗೆ ಖಾಲಿ ಆಯಿತು ಗುರು. ಸೊ ಹಂಗಾಗಿ ವೀಡಿಯೋ ಏನೂ ರೆಕಾರ್ಡ್ ಮಾಡಿಲ್ಲ. ಈಗ ಎದ್ದು ರೆಡಿಯಾಗಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಗೇಜ್ ಹಿಂದೆ ಗಾಡಿ ಕಟ್ಕೊಂಡು ಹೊರಟಿದ್ದೀವಿ. ಸೊ ಇಲ್ಲಿಂದ ಎರ್ಮೈ ಫಾಲ್ಸು ಫಸ್ಟು ರೀಫಿಲ್ ಮಾಡಿಸ್ಬೇಕು. 130 ತೋರಿಸ್ತಿದೆ ರೇಂಜು. ಆ ಕಡೆ ಬಂಕ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಹಂಗಾಗಿ ಇಲ್ಲಿ ಇಂಡಿಯನ್ ಆಯಿಲ್ ಇದೆ ಅಲ್ಲ, ನೀವು ಒಂದವೇ ಸುಬ್ರಹ್ಮಣ್ಯ ರೋಡಲ್ಲಿ. ಸೊ ಅಲ್ಲೋಗಿ ರೀಫಿಲ್ ಮಾಡಿಸ್ಕೊಂಡು ಹೊರಡೋಣಂತೆ. ನೈಟ್ ಕ್ಯಾಂಪ್ ಹಾಕೋಕ್ಕೆ ಹುಡುಕಾಡಿದ್ದಲ್ಲ ಗುರು. 4-5 ಜಾಗ ಅಡ್ಡಾಡಿದ್ದೀವಿ, ಎಲ್ಲೆಲ್ಲೋ ಜಾಗ ನೋಡಿದ್ದೀವಿ. ಯಾಕೆಂದರೆ ಕನ್ವೀನಿಯೆಂಟ್ ಆಗಿರಬೇಕು ವಾಶ್ರೂಮು ಎಲ್ಲದಕ್ಕೂ. ಸೊ ಹಂಗಾಗಿ ಹುಡುಕಿ ಮತ್ತೆ ಹೋದ ಸರಿ ಎಲ್ಲ ಹಾಕಿದ್ವಲ್ಲ ನೈಟು ಅಲ್ಲೇ ಹಾಕ್ಸಿದ್ವಿ. ಸೊ ಒಂದು 7:30 ಇಡ್ಸಿದೆ ಗುರು. ಹೊರಡೋಣ ಬರ್ರಿ ಇಲ್ಲಿಂದ. ಸೊ ಏನಕ್ಕೆ ಮೈಲೇಜ್ ಕಡಿಮೆ ಅಂದರೆ ನೆನ್ನೆ ಎಲ್ಲ ಸ್ವಲ್ಪ ಆಫ್ ರೋಡ್ ಇತ್ತಲ್ಲ, ಹಂಗಾಗಿ ಮೈಲೇಜ್ ಕಡಿಮೆ ಕೊಟ್ಟಿದೆ. ಸೊ ಈಗ ಇಲ್ಲಿಂದ ಎರ್ಮೈ ಫಾಲ್ಸಿಗೆ ನಮ್ಮ ಪಯಣ. ಬರ್ರಿ ಹೋಗೋರು ಹೋಗೋಣ. ಕೌಂಡ್ರಿ ಗಾಡಿ ಐಸಿ ಹೇ. ಅಲ್ಲಿ ನೋಡ್ರಿ ವ್ಯೂ ಹೆಂಗೆ ಕಾಣ್ತಿದೆ. ಅದು ನಿಮಗೆ ಬಂಡೆಜ್ಜೆ ಆಮೇಲೆ ರಾಣಿಜರಿ ಏನು ಬರುತ್ತಲ್ಲ ಅದ್ರ ವ್ಯೂ ಪಾಯಿಂಟ್. ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಏನಿದೆ ಇಲ್ಲ ಜಾಗ ಕಾಣುತ್ತಲ್ಲ, ಅದೇ ಜಾಗದಲ್ಲಿ ನಾವು ಇವಾಗ ಅಡ್ಡಾಡ್ತಿರೋದು. ರಾಣಿಜರಿ ವ್ಯೂ ಪಾಯಿಂಟಿಂದ ಏನು ಜಾಗ ಕಾಣುತ್ತಲ್ಲ ಆ ಜಾಗ ಇದೆಲ್ಲ. ಅಷ್ಟು ಮುಚ್ಕೊಂಡಿದೆ ಮೋಡದಲ್ಲಿ. ಓಕೆ, ಇದು ರಾಣಿಜರಿ. ಇದು ರಾಣಿಜರಿ ಆಮೇಲೆ ಬಳ್ಳಾಲ ರಾಯನದುರ್ಗ, ಬಂಡೇಜ ಫಾಲ್ಸು ಎಲ್ಲ ಈ ಸೈಡಿಗೆ ಬರುತ್ತೆ ನಿಮಗೆ. ನೋಡ್ರಿ ಅಲ್ಲಿ ಹೆಂಗ್ ಕಾಣ್ತಿದೆ. ಬಾಬಾ ರಾಣಿಜರಿಯಿಂದ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಇಷ್ಟೊಂದು ಊರು ಇದಾವೆ ಅಂತಾನೆ ಗೊತ್ತಾಗಲ್ಲ ಗುರು. ಒಂದು ಸೈಡ್ ಫುಲ್ಲು ಬರೀ ಗುಡ್ಡ ಇದಾವೆ ಇಲ್ಲಿ. ಓ, ಇಲ್ಲಿ ಯಾರ ಪಾರಿನವ್ರು ಹೋಗ್ತವ್ರೆ ಗುರು ಒಳಗೆ. ಎಲ್ಲ ಎರ್ಮೈ ಫಾಲ್ಸಿಗೆ ಹೋಗ್ತವ್ರ ಅಥವಾ ದಿಡುಪೆ ಫಾಲ್ಸಿಗೆ ಹೋಗ್ತವ್ರ? ಅನ್ಸೋಡು ಅವನ್ನ ಏನೋ ಹೇಳ್ತಾನೆ. ಹಂಗಲ್ಲ ಕಣಮಿ, ಹಿಂಗೆ ಕಣಮಿ, ನಿಂಗೆ ಅರ್ಥ ಆಗಕ್ಕಿಲ್ಲ ಕುಕ್ಕ, ಸುಮ್ಮನೆ ನೀನು ಅಂತ.
ಓಕೆ, ಇದು ವಾಟರ್ ಕ್ರಾಸಿಂಗ್ ಇದ್ದಿದ್ದು. ಲೈಟಾಗಿ ನೀರಿದಾವೆ ಬರ್ರಿ. ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿ ಮೇಲ್ಗಡೆ ಬಂದರೆ ಹಿಂಗೆ ದಾರಿ ಸಿಗುತ್ತೆ. ಬೋರ್ಡ್ ಹಾಕಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಿಬಂಧನೆಗಳು ಅಂತ ಇದೆ. ಇಲ್ಲವ್ರಿಗೆ ಎಂಟ್ರಿ ಫೀಸ್ ಕೊಟ್ಟು ಹೋಗ್ಬೇಕು. ಬರ್ರಿ. ಸೊ ಎಂಟ್ರಿ ಫೀಸು ಪರ್ ಹೆಡ್ 50. ಅಲ್ಲಿ ಯಾವ ಊರು ಏನು ಎಷ್ಟು ಜನ ಬಂದಿದ್ದೀರಾ ಫೋನ್ ನಂಬರ್ ಎಲ್ಲ ಬರೆಸ್ಕೊಂಡು ಕಳಿಸ್ತಾರೆ. ಸೌಂಡ್ ಇಲ್ಲಿಗೆ ಕೇಳ್ತಿದೆ ಗುರು. ಟವಲ್ ಬ್ಯಾಗಲ್ಲ ಐತಲ್ಲಣ್ಣ? ಬಾ ಅಮ್ಮ ನೀರಿಗೆ ಇಳಿಬೋದು ಆರಾಮಾಗಿ. ಸೌಂಡ್ ಇಲ್ಲಿಗೆ ಕೇಳಿಸ್ತಿದೆ ಆಲ್ರೆಡಿ ನೀರಿಂದು. ಹಿಂಗೆ ತೋಟದೊಳಗಡೆಯಿಂದ ಹೋಗೋದು. ನೀರು ಹರಿಯೋ ಸೌಂಡ್ ಎಷ್ಟು ಚೆನ್ನಾಗಿ ಕೇಳುತ್ತೆ ಗೊತ್ತಾ ಈ ಸೈಲೆನ್ಸಲ್ಲಿ. ಲೆಟ್ಸ್ ಗೋ ಬಾಯ್ಸ್. ಕಾಣ್ತಾಯ್ತಾ ಇಲ್ಲಿಂದ? ಕರೆಂಟಿನ ಫೆನ್ಸಿಂಗ್ ಎಲ್ಲ ಹಾಕೋರೆ ಗುರು. ಮುಟ್ಟಿದ್ರೆ ಸಡ್ಕಣದೆ ನೋಡ್ರಿ. ಇಲ್ಲಿ ನೀರು ಹರಿಯುತ್ತೆ ಹಿಂಗೆ ಸೈಡಿಗೆ. ಮಳೆಗಾಲದಲ್ಲಿ ಇದಿಷ್ಟು ನೀರು ಹರಿತಿರುತ್ತೆ. ನೀರು ಕಡಿಮೆ ಇದೆ ಸ್ವಲ್ಪ, ಬಟ್ ಇಟ್ಸ್ ಓಕೆ. ಹೋಗೋಣ ಬರ್ರಿ. ವಾಟ್ ಇಸ್ ಓಕೆ, ಇದು ಮೋಟ್ರು ಸಕ್ಷನ್ ಎಳೆದಕ್ಕೆ ಬಿಡ್ತಿದೆ ನೀರನ್ನ. ಅದು ನೀರು ಹರ್ಕೊಂಡು ಹೋಗ್ತಿದೆ ನೋಡಿ. ಸೊ ಫಾಲ್ಸ್ ಇನ್ನೇನು ಹತ್ರ ಬಂತು. ಎಕ್ಸೈಟ್ ಆಗಿದ್ದೀರಾ ನೋಡೋಕ್ಕೆ ಅಂತ ಗೊತ್ತು. ನಮ್ಮ ಸುಜಿ ಹೋಗ್ತಾನೆ, ಅವನಿಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಹೆಂಗಿರುತ್ತೆ ಏನು ಅಂತ. ನೋಡಿದ ಮೇಲೆ ಶಾಕ್ ಆಗ್ತದೆ ಅಂತ ತಡೀರಿ. ಮಲ್ಟಿ ಲೇಯರ್ಡ್ ವಾಟರ್ ಫಾಲ್ಸು ತುಂಬ ಸಖತ್ತಾಗಿದೆ, ಬಟ್ ಹುಷಾರಾಗಿರ್ಬೇಕಷ್ಟೆ. ಯಾಕಂದರೆ ಕಾಲು ತುಂಬ ಜಾರುತ್ತೆ. ಯಾರೋ ಒಬ್ಬರು ಡೈರೆಕ್ಟ್ರು ಕೂಡ ಇಲ್ಲಿ ಡೆತ್ ಆಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಏನ ಅಲ್ಲಿ ಹೋಗೋಕ್ಕೂ ಮುಂಚೆ ಇಲ್ಲ ಹೇಳು. ಹಾಂ ನೋಡ್ರಿ ಹೆಂಗೈತೆ ಮಲ್ಟಿ ಲೇಯರ್ಡ್ ವಾಟರ್ ಫಾಲ್ಸ್. ಮಾಡೋಣಂತ ಇದೆ. ಮಲ್ಟಿ ಲೇಯರ್ ಹೇಳಿದ್ದು, ಅದು ಲೇಯರ್ ಇದೆ ನೋಡಿ. ಸೊ ಹಂಗಾಗಿ ಮಲ್ಟಿ ಲೇಯರ್ಡ್ ವಾಟರ್ ಫಾಲ್ಸ್. ಹತ್ರ ಹೋಗಿ ತೋರಿಸ್ತೀನಿ ಗುರು. ಹೆಲ್ಮೆಟ್ ಹಿಡ್ಕ. ಇದು ಮೇಲಿಂದ ನೀರು ಮಲ್ಟಿ ಲೇಯರ್. ಅಲ್ಲೇ ಇಡೋಣ ನಡಿ ಗುರು. ಇದು ವಾಟರ್ ಫಾಲ್ಸ್ ಹೆಂಗೈತೆ ಅಂದರೆ ಮೇಲೆ ಹತ್ತದಂಗೆಲ್ಲ ಒಂದೊಂದು ಲೇಯರು. ಇಲ್ಲಿ ನೋಡ್ರಿ, ಇಲ್ಲೊಂದು ಲೇಯರ್ ಇಲ್ಲಿಂದ ಬಿದ್ದು ಇಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಕೆಳಗೆ ಬೀಳುತ್ತೆ, ಮತ್ತೆ ಹಂಗೆ ಅಲ್ಲಿ ಬೀಳುತ್ತೆ. ಮೇಲೆ ಹತ್ತದಂಗೆಲ್ಲ ಲೇಯರ್ ಬಿಟ್ಟಿದ್ದಾವೆ. ಸಗದಾಗೈತೆ ಅದು. ನೋಡಿ ಹೆಂಗೆ ಫ್ಲೋ ಆಗ್ತಿದೆ. ಸೊ ಇಲ್ಲಿಂದ ಹಿಂಗೆ ಫ್ಲೋ ಆಗಿ ಇಲ್ಲಿ ಬೀಳುತ್ತೆ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಬೀಳುತ್ತೆ ಈ ಕಡೆ. ಸೊ ಇದು ಮಲ್ಟಿ ಲೇಯರ್ಡ್. ಇದೊಂದು ಲೇಯರು, ಇದೊಂದು ಲೇಯರು, ಅದೊಂದು ಲೇಯರು. ಸೊ ಲೇಯರ್ ವೈಸ್ ಫಾರ್ಮೇಷನ್ ಆಗಿದೆ ನೋಡಿ. ಇದು ಮಾರ್ಬಲ್ಲು ಏನೋ ಡಿಸೈನ್ ಮಾಡಿರೋದು ಅನ್ನೋ ಥರ ಇದೆ. ಇದು ಕಲ್ಲು ಮಾರ್ಬಲ್ ಥರ ನೋಡ್ರಿ, ಫುಲ್ಲು ಅಷ್ಟೇ. ಇದು ನೋಡ್ರಿ ಹೆಂಗೆ ಕಾಣ್ತಿದೆ, ಲೇಯರ್ ಲೇಯರ್ ಲೇಯರ್. ಸೊ ಫುಲ್ಲು ಕಾಡೊಳಗೆ ಬಂದಿದ್ದೀವಿ ಟ್ರೆಕ್ಕಿಂಗ್ ಮಾಡಿಕೊಂಡು.
ಮೇಲೆ ಬಂದಂಗೆಲ್ಲ ಲೇಯರ್ ಸಿಗ್ತೈತೆ ಗುರು ಇದು. ಹೌದಾ? ಓಹೋ, ಇಲ್ಲಿ ನೋಡ್ರಿ, ಮೇಲೆ ಹೋದಂಗೆಲ್ಲ ಸಿಗ್ತೈತೆ ಗುರು ಇದು. ಒಂದು 4-5 ಲೇಯರ್ ಹತ್ತಿದ್ದೀವಿ ಮೇಲೆ, ಅಂದರೂ ಸಿಗ್ತಾನೆ ಐತೆ ಇನ್ನು. ಅಯ್ಯಪ್ಪ, ಎಲ್ಲಿಗೆ ಓದೋದಂಗೆಲ್ಲ ಸಿಗುತ್ತೆ. ಹ್ಞೂ, 5th ಲೇಯರ್ ನೋಡ್ರಿ. ಎಲ್ಲ ಸೈಡಿಂದ ಹತ್ಕೊಂಬರ್ಬೇಕು, ಹಿಂಗೆ ಹೋಗ್ಬೇಕಷ್ಟೇ ಮೇಲೆ. ನೋಡೋಣ ಬರ್ರಿ ಅಲ್ಲಂಗೈತೆ ಮುಂದೆ. ಸೊ ಈಗ ಸ್ನಾನ ಮಾಡ್ಕೊಂಡು ಫಾಲ್ಸಲ್ಲಿ ಹೊರಟಿದ್ದೀವಿ. ಹಿಂದೆ ನೋಡ್ರಿ ಹೆಂಗೆ ಕಾಣ್ತೈತೆ ಫಾಲ್ಸು, ನೋಡ್ರಿ ಅಲ್ಲಿ. ಸೊ ಹಿಂಗೆ ಲೇಯರ್ ಬೈ ಲೇಯರ್ ಕೆಳಗಡೆ ಹೋಗುತ್ತೆ. ಸೊ ನಾವು ಬಂದಿದ್ದು ಇದು ಲೇಯರು. ಸೊ ಇಲ್ಲಿಂದ ಕೆಳಗೆ ಹೋಗೋಕ್ಕೆ ಜಾಗ ಇಲ್ಲಿದೆ, ತೋರಿಸ್ತೀನಿ ಬರ್ರಿ. ಹೂನಾ, ಇಲ್ಲಿಂದ ಬಂದಿದ್ದು ನಾವು. ಲೇಯರ್ ಬೈ ಲೇಯರ್ ತೋರಿಸ್ತೀನಿ ಬರ್ರಿ, ಒಂದೊಂದೇ ಲೇಯರ್ ಯಾವ್ಯಾವ ಅಂತ. ಈಗ ಫಸ್ಟಿಂದ ಕ್ಲಿಯರಾಗಿ ಇಲ್ಲಿಂದ ಹೋಗೋಣ ಬರ್ರಿ. ನೆಕ್ಸ್ಟ್ ಲೇಯರ್ ತೋರಿಸ್ತೀನಿ. ಹಸಿ ಆಗುತ್ತೆ ಕಣ, ಕೈಯಲ್ಲಿ ಇಟ್ಕ. ಹಿಂಗೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಸೊ ಮೇಲೆ ಹತ್ತಿದ್ರೆ ಹಿಂಗೆ ಸ್ವಲ್ಪ ಕಾಡು ಥರ ಐತೆ. ಸೊ ಇದ್ರಲ್ಲಿ ನೀವು ಹುಷಾರಾಗಿ ಮೇಲಕ್ಕೆ ಹೋದರೆ ನಿಮಗೆ ಅವು ಪಾಯಿಂಟ್ಗಳು ಸಿಗ್ತವೆ. ಸಖತ್ತಾಗಿದ್ದಾವೆ ಗುರು, ಒಂದಾದ್ಮೇಲೆ ಒಂದು. ಮೇಲೆ ಹತ್ತಿದಂಗೆಲ್ಲ ಅಲ್ಟಿಮೇಟ್ ಆಗಿದ್ದಾವೆ. ಏನು ಬಾ ಇರೋಣ, ನನಗೇನು ಅವ್ನು ಟೆಂಟ್ ಹಾಕಕ್ಕೆ ಜಾಗ ಕೊಡ್ತಾನೆ, ನಾನು ಕೇಳು, ಇಲ್ಲೇ ಇದ್ಬಿಡೋಣ. ಇಲ್ಲಿಂದ ಈ ಕೆಳಗಡೆ ಇಳಿಬೇಕು ಹುಷಾರಾಗಿ. ಹುಷಾರಲ್ಲ. ಹ್ಞೂ, ಯಾರಿಗೆ ಗೊತ್ತಯ್ಯ. ಓ ಜಾರುತ್ತೋ, ಇಲ್ಲಿ ಎಲೆಗಳ ಮೇಲೆ ಕಾಲಿಡ್ಬೇಡ. ಎಲ್ಲೆಲ್ಲಿಂದನೂ ನೀರು ಬರ್ತೈತೆ. ಇದು ನೋಡ್ರಿ, ಇದೊಂದು ಲೇಯರು. ಕೆಳಗಡೆ ಬಂದ್ವಾ, ಇದೊಂದು ಲೇಯರ್ ಇಲ್ಲಿ. ಇದೊಂದು ಲೇಯರ್ ನೋಡ್ರಿ. ಇದು ಮರ ಹೆಂಗಿದೆ, ಸಖತ್ತಾಗೈತೆ ಇದು ಲೇಯರ್. ಆ್ಯಕ್ಚುಲಿ ನಾವು ಬಂದಾಗ ಒಬ್ರೊಬ್ರು ಇರಲಿಲ್ಲ ಜನ. ಸೊ ಇವಾಗ ಭಾಳ ಜನ ಬಂದಿದ್ದಾರೆ, ಫಾರಿನರ್ಸ್ ಎಲ್ಲ ಬಂದುಬಿಟ್ಟಾರೆ ಗುರು. ಅಲ್ಲಿ ಇದರಲ್ಲಿ ಬರ್ತಿದ್ರಲ್ಲ ಜೀಪಲ್ಲಿ ಅವರು. ಸೊ ಇಲ್ಲಿ ಹಿಂಗಿದೆ ಇಳಿಯೋದು, ಹುಷಾರಾಗಿ ಇಳಿಬೇಕು. ಬಳ್ಳಿ ಇಟ್ಕೊಂಡು ಇಳಿ ಸರ್, ಇಳಿಬೋದು ಆರಾಮಲ್ಲಿ. ತಡಿ ಅಕ್ಕತ್ಲಿ ತಡಿಯವ್ರು ಅಲ್ಲಿಂದ ಹತ್ತುತ್ತಿದ್ದಾರೆ, ಅವರು ಹತ್ತಾದ್ಮೇಲೆ ಇಳಿಯೋಣಂತ. ಇಳಿದು ಬಂದರೆ ಇದೊಂದು ಲೇಯರು. ಆ್ಯಕ್ಚುಲಿ ಇಲ್ಲಿ ನಿಮಗೆ ಒಳಗೆ ಹೋಗುತ್ತೆ ನೀರು, ಒಳಗಿಂದ ಹಂಗೆ ಬರುತ್ತೆ. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಲ್ಲ. ಹಾಂ, ಇಲ್ಲಿಂದ ಹಿಂಗೆ ಒಳಗಿಂದ ಹರಿಯುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್, ಅದಾದಮೇಲೆ ಇನ್ನೂ 2 ಇದೆ ಕೆಳಗಡೆ. ಬರ್ರಿ ತೋರಿಸ್ತೀನಿ, ಹಿಂಗೆ ಇಳಿಯೋಣ. ಇದೊಂದು ಲೇಯರ್ ಗುರು, ಅದೇ ಅಲ್ಲಿ ನೀರು ಅದ್ರೊಳಗಿಂದ ಬರುತ್ತೆ ನೋಡಿ, ಅಲ್ಲಿಂದ ಒಳಗೆ ಬಂದು ಹಿಂಗೆ ಬೀಳುತ್ತೆ. ಮತ್ತು ಇಲ್ಲಿಂದ ಹಿಂಗೆ ಹೋಗಿ ಅದು ಲಾಸ್ಟ್ ಲೇಯರ್ ಅನ್ಕೊಳ್ತೀನಿ. ಅಲ್ಲಿಂದ ಫುಲ್ಲು ಡೀಪ್ ಕೆಳಗಡೆ ಇದೆ. ನಮ್ಮ ಬ್ಯಾಗ್ ಇಲ್ಲೇ ಇಲ್ಲ ಇದೆ, ಬ್ಯಾಗ್ ಇಲ್ಲೇ ಐತೆ. ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಬರ್ರಿ. ಕಾಣುತ್ತಾ ನೋಡ್ರಿ ಇದು ಕೆಳಗಡೆಯಿಂದ. ಲಾಸ್ಟ್ ಫೈನಲ್ ಒಂದು ಲೇಯರ್ ತೋರಿಸ್ತೀನಿ. ನಮ್ಮ ಸುದ್ದಿ ಎಲ್ಲ ರೆಡಿ ಆಗ್ತಿದ್ವಿ, ಬ್ಯಾಗ್ ಎಲ್ಲ ಇಲ್ಲೇ ಇಟ್ಟಿದ್ವಿ. ಹೋಗೋಣ ಬರ್ರಿ ಇಲ್ಲಿಂದ. ಈಗ ಹೋಗೋಣ ಏನು ಸರ್, ಬಾ. ಇಲ್ಲಿಂದ ಹೋಗೋಣ, ಕೆಳಗಿಂದ ಕಾಣುತ್ತೆ ನಿಮಗೆ. ಇಲ್ಲಿಂದ ಹಿಂಗೆ ನಡ್ಕೊತ ಬಂದರೆ ನೀವು ಇಲ್ಲಿ ನಿಮಗೆ ಹೆಡ್ಜ್ ಸಿಗುತ್ತೆ, ಆಯಿತಾ? ನೋಡ್ರಿ ಹಿಂಗೆ ಕಾಣುತ್ತೆ. ಇಲ್ಲಿಂದ ಬೀಳುತ್ತೆ. ಇದೊಂದು ಲೇಯರು, ಅಲ್ಲೆಲ್ಲ ನೀರಲ್ಲಿ ಆಟ ಆಡ್ತವ್ರೆ ನೋಡ್ರಿ. ಹಿಂಗಿದೆ ಗುರು. ಈಗ ಇದನ್ನು ಇಲ್ಲಿಂದ ಇಳಿಬೇಕು. ಇಲ್ಲಿಂದ ಇಳಿದು ಅಲ್ಲಿಗೆ ಬಂದರೆ ನೀವು ಆ ಜಾಗಕ್ಕೆ ಹೋಗ್ತೀರಾ. ಬಟ್ ಬರ್ರಿ, ತುಂಬ ಹುಷಾರಾಗಿರಬೇಕು ಅಷ್ಟೆ. ಯಾಕಂದರೆ ಭಾಳ ಜಾರುತ್ತೆ, ಕಲ್ಲೆಲ್ಲ ಫುಲ್ ಸ್ಮೂತಾಗಿರುತ್ತೆ, ನೀರು ಹರಿದು. ನಮ್ಮ ಸುಜಿ ಹೋಗ್ತಾನಲ್ಲ, ಹಿಂಗೆ ಹೋಗೋಣ ಈಗ. ಇದು ಲಾಸ್ಟ್ ಲೇಯರ್ ವಾಟರ್ ಫಾಲ್ಸು. ಇಲ್ಲಿ ಕೂಡ ಈಜಾಡ್ಬೋದಲ್ಲ, ಹತ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಸಣ್ಣ ಹುಡುಗರಿಗೆ ಚೆನ್ನಾಗಿದೆ, ನೀರು ಕಡಿಮೆ ಇದೆ. ಇಲ್ಲಿ ಚೆನ್ನಾಗಿದೆ, ಮೇಲಿಂದ ಬೀಳುತ್ತೆ ನೀರು. ಇಲ್ಲಿಂದ ಹಿಂಗೆ ಹೋಗುತ್ತೆ. ಹಾಂ ಏನ? ಹ್ಞೂ ಹೌದು.
ಹೌದು. ಸೊ ಯಾರಾದರೂ ಪ್ಲಾಸ್ಟಿಕ್ಸ್ ತಂದರೆ ಇಲ್ಲೊಂದು ಕಡೆ ಹಾಕಿದ್ದಾರೆ, ಇಲ್ಲಿ ಆದರೂ ಹಾಕೋಗ್ರಿ. ಇಲ್ಲ ನೀವು ತುಂಬ ಒಳ್ಳೆಯವರು ಆದರೆ ನಿಮ್ಮ ಜೊತೆ ಕ್ಯಾರಿ ಮಾಡಿರಿ, ನಾವು ಕ್ಯಾರಿ ಮಾಡ್ತಿದ್ದೀವಿ. ಇಲ್ಲೆಲ್ಲಾದರೂ ನೀರು ತುಂಬ್ಕೊಳ ಹರಿಯ ನೀರಾ? ಅಲ್ಲಿಂದನೇ ಬರೋದು ನೀರಿಗೆ. ಎಷ್ಟು ಜನ ಇದ್ದಾರೆ ಅಲ್ಲಿ ಮೇಲೆ? ಅಲ್ಲೇ ಆಯಿತು ನಡಿಯಪ್ಪ ಸ್ವಾಮಿ. ಸೊ ಈಗ ಹೋಗ್ತಾ ಇದ್ದೀವಿ ವಾಪಸ್ ಇಲ್ಲಿಂದ. ಸೊ ಹೆಂಗಿತ್ತು ಎರ್ಮೈ ಫಾಲ್ಸ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಲೇಯರ್ ಬೈ ಲೇಯರ್ ಹತ್ತದಂಗೆಲ್ಲ ಸಿಗ್ತಾನೆ ಇತ್ತು. ನಾವು ಹಂಗೆ ಹತ್ಕೊಂತ ಹೋಗಿದ್ದೀವಿ, ಸಿಕ್ತು ಅಂತ. ಚೆನ್ನಾಗಿತ್ತು ಗುರು. ಮೇಲೆ ಹೋಗಿ ಆರಾಮ್ ಈಜಾಡ್ಕೊಂಡು ಇವಾಗ ಕೆಳಗೆ ಇಳಿತಿದ್ದೀವಿ. ಹೋಗಿ ಬೈಕ್ ಎತ್ಕೊಂಡು ದಿಡುಪೆಗೆ ಹೋಗಿ, ದಿಡುಪೆ ಫಾಲ್ಸು ಡೌಟು, ಯಾಕಂದರೆ ಕನ್ಫರ್ಮೇಷನಲ್ಲಿ ಇಟ್ಕೊಂಡಿಲ್ಲ. ಟ್ರೆಕ್ಕಿಂಗ್ ಐತೆ ಅದೂ ನೋಡೋಣ. ಆದರೆ ದಿಡುಪೆ ಫಾಲ್ಸ್ ನೋಡಿಕೊಂಡು ರಾಣಿಜರಿಗೆ ಹೋಗಿ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ರಾಣಿಜರಿ ಮಾತ್ರ ಮಿಸ್ ಮಾಡಲ್ಲ, ಬಂದಾಗಿಲ್ಲ. ಹೋಗೋಣ ಬರೋ ನರೀಶ. ಸೊ ಈಗ ಎರ್ಮೈ ಫಾಲ್ಸಿಂದ ಹೊರಟಿದ್ದೀವಿ. ಹತ್ತು ಗುರು, ಹತ್ತದ ಎರ್ಮೈ ಫಾಲ್ಸಿಂದ ಹೊರಟಿದ್ದೀವಿ. ಸೊ ಹಿಂಗಿದೆ ಆಫ್ ರೋಡು. ನಾವು ಹೋದಾಗ ಯಾರೂ ಜನ ಇರಲಿಲ್ಲ, ಇವಾಗ ಬಂದಿದ್ದಾರೆ. ಅಲ್ಲಿ ನೀವು ಎಂಟ್ರಿ ಆದಾಗ ನಿಮ್ಮ ಹೆಸರು ನಂಬರ್ ಎಲ್ಲ ಬರ್ಕೊಳ್ತಾರೆ. ಆಮೇಲೆ ನೀವು ಬಂದಿದ್ದೀರಾ ವಾಪಸ್ಸು ಅಂದರೆ ಅಲ್ಲಿ ಟಿಕ್ ಮಾರ್ಕ್, ಹೆಸರು ಕೇಳಿ ಟಿಕ್ ಮಾರ್ಕ್ ಹಾಕೊಂಡು ಕಳಿಸ್ತಾರೆ. ಬಾಯ್ ಬ್ರೋ, ಬಾಯ್. ಯಾಕಂದರೆ ಭಾಳ ಡೆತ್ ಆಗಿದ್ದಾವಲ್ಲ ಫಾಲ್ಸಲ್ಲಿ. ಸೊ ಹಂಗಾಗಿ ಡೀಪ್ ಬೇರೆ ಇದೆ, ಹಂಗಾಗಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಕಳಿಸ್ತಾರೆ. ವಾಟರ್ ಕ್ರಾಸಿಂಗ್ ಇದೆ ಅಲ್ಲಿ ಮುಂದೆ ಒಂದಿದೆ. ಸೊ ನೋಡಿದ್ರಲ್ಲ ಎರ್ಮೈ ಫಾಲ್ಸ್ ಹಿಂಗಿದೆ ಗುರು. ಸೀರಿಯಸ್ಲಿ ಬೆಸ್ಟ್ ಟೈಮ್. ಈ ಟೈಮಲ್ಲಿ ನೀವು ಬಂದರೆ ನಿಮಗೆ ವಾಟರ್ ಲೆವೆಲ್ಲು ಕಡಿಮೆ ಇರುತ್ತೆ. ಆಮೇಲೆ ನೀವು ಈಜಾಡ್ತೀರ ಅಂದರೆ ಅದನ್ನು ಮಾಡ್ಕೋಬೋದು. ಮಳೆಗಾಲದಲ್ಲಿ ಬಂದರೆ ನಿಮಗೆ ಅಲೋನು ಮಾಡಲ್ಲ ಹತ್ರಕ್ಕೆ, ಯಾಕಂದರೆ ಭಾಳ ನೀರಿರುತ್ತೆ. ಸೀರಿಯಸ್ಲಿ ನೀವು ಅದ್ರ ಹತ್ರನೂ ಹೋಗೋದಾಗಲ್ಲ, ಅಷ್ಟೊಂದು ನೀರಿರುತ್ತೆ. ಎದುರು ಬಿಡ್ತೀರ ಅದು ಬೀಳೋ ಫೋರ್ಸಿಗೆ. ಸೊ ಈ ಟೈಮಲ್ಲಿ ಬಂದರೆ ತುಂಬ ಒಳ್ಳೆಯದು. ಕೆಂಗೇರಿ ನದಿನಾ? ನಾನು ಮೋರಿ ಅನ್ಕೊಂಡಿದ್ದೆ ಗುರು. ಸೊ ಬರ್ರಿ. ಸೊ ಈ ವಿಡಿಯೋಲಿ ಇಷ್ಟೇ. ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇಲ್ಲೊಂದು ಫೋಟೋ ತೆಗಿ ಗಾಡಿದು. ಹ್ಞೂ ಇಳಿ ತಡಿ. ಒಂದೇನಾದ್ರೂ ಸಿಕ್ಕಿದ್ರೆ